ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಬಾಬಾರವರ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತ ನಾನು ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇನ ತುಂಬ ವಿಶೇಷವಾಗಿ ಸರಳ ವಿಧಾನದಲ್ಲೇ ಒಂದು ಬಾಬಾರವರು ತಿಳಿಸಿಕೊಟ್ಟಂಥ ಒಂದು ಸಂದೇಶವನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಅದನ್ನೇನಾದರೂ ನಾವು ಆ ಒಂದು ಪರಿಹಾರನ ಮಾಡಿಕೊಂಡಿದ್ದೇ ಆದರೆ ನಮ್ಮ ಕಷ್ಟಗಳು ಕೂಡ ಎಷ್ಟು ಬೇಗ ತೀರೋಗುತ್ತೆ ಅನ್ನೋದು ಬಾಬಾ ನಮಗೆ ತಿಳಿಸಿಕೊಟ್ಟಿರುವಂಥ ಒಂದು ಮಾರ್ಗ ಸ್ನೇಹಿತರೆ. ಅದನ್ನು ಬಾಬಾರವರ ಒಂದು ಸಂದೇಶವನ್ನು ಅವರ ಮಾತಿನಲ್ಲೇ ಕೇಳೋಣ. ಬಾಬಾರವರು ನಮಗೆ ಒಂದು ವಿಶೇಷವಾಗಿ ಒಂದು ಸನ್ನಿವೇಶದ ಬಗ್ಗೆ ತಿಳಿಸಿದ್ರು. ಆ ಪರಿಹಾರ ಕೂಡ ಅದರಲ್ಲೇ ಇದೆ. ಗಮನ ಇಟ್ಟು ಕೇಳಿ ಮಾಡಿಕೊಳ್ಳಿ, ಎಲ್ಲ ಕಷ್ಟಗಳು ದೂರ ಆಗಲಿ ಅಂತ. ತಾಯಿ, ನೀನು ಯಾಕೆ ಇಷ್ಟೊಂದು ನೋವು ಪಡ್ತಾ ಇದೆಯಾ? ನನಗೆ ಯಾರೂ ಇಲ್ಲ, ನನ್ನ ಜೀವನದಲ್ಲಿ ಒಬ್ಬಂಟಿ ಆಗಿಬಿಟ್ಟಿದ್ದೀನಿ. ಮೊದಲೆಲ್ಲ ಎಲ್ಲರೂ ನನ್ನನ್ನು ನೀನು ಕಷ್ಟಕ್ಕೆ ಆಗ್ತಾ ಇದೆಯಾ, ಎಲ್ಲ ನಿನ್ನಿಂದ ಎಲ್ಪ್ ತಗೊಂಡಿರೋರೆ ಅಂತೆಲ್ಲನೂ ಮಾತಾಡ್ತಾರೆ. ಸಹಾಯ ಮಾಡಿ ಈಗ ಯಾರಿಗೂ ನಾನು ಬೇಡವಾಗ್ಬಿಟ್ಟಿದ್ದೀನಿ. ಒಂಥರ ಕಸದ ಥರ ಆಗಿಬಿಟ್ಟಿದೆ ನನ್ನ ಜೀವನ, ಯಾರ ಹತ್ರ ಹೇಳ್ಕೊಳ್ಬೇಕು ಅಂತ ಆ ತಾಯಿ ಹತ್ಕೊಂಡು ಕೂತ್ಕೊಂಡಿರ್ಬೇಕಾದ್ರೆ ಬಾಬಾ ಹೇಳಿದ್ರು, ಮಗು ನೀನು ಯಾಕಮ್ಮ ಕಣ್ಣೀರು ಹಾಕ್ತಾ ಇದೆಯಾ? ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ತಪ್ಪಿದ್ದಲ್ಲ ಈ ನೋವು. ಮನುಷ್ಯ ಅಂದ ಮೇಲೆ ಇದೆಲ್ಲ ಸಹಜ ಬರೋದು. ನೀನು ಈ ಒಂದು ಪರಿಹಾರ ಮಾಡಿಕೋ ಮಗು ಅಂತ ಬಾಬಾ ಯಾವುದೇ ಒಂದು ಕಾಯಿಲೆ ಕಸಾಲೆ ಒಂದು ಕಷ್ಟ ನಷ್ಟ ಏನೇ ಆಗಿರಬಹುದು ಅದಕ್ಕೆಲ್ಲ ಬಾಬಾರ ಹತ್ತಿರ ಉತ್ತರ ಇತ್ತು. ಅದು ವಿಭೂತಿಯ ಮುಖಾಂತರ ಸ್ನೇಹಿತರೆ. ನಾವೆಲ್ಲರೂ ನೋಡಬಹುದು ಬಾಬಾರವರ ವಿಭೂತಿ ಅಂದ್ರೇ ಪವಾಡ. ಆ ಪವಾಡಗಳು ಕೇಳ್ತಾ ಇದ್ದರೆ ಒಂದು ಸಾರಿ ಅಲ್ಲ, ನಾವು ಕೋಟಿ ಸಾರಿ ಕೇಳಿದ್ರೂ ಅದು ಮನಸ್ಸಿಗೆ ಸಮಾಧಾನನೇ ಆಗಲ್ಲ, ಕೇಳ್ತಾನೇ ಇರಬೇಕು ಅಂತ ಅನಿಸುತ್ತೆ. ಅಷ್ಟು ಪವಾಡಗಳು ನಡೆದಿದೆ. ಆ ಪವಾಡಗಳಲ್ಲಿ ಇದು ಒಂದು ಪವಾಡ ಅಂತ ಹೇಳ್ಬಹುದು ಸ್ನೇಹಿತರೆ. ಆ ತಾಯಿ 6 ಲಕ್ಷ ಯಾರಿಗೋ ಸಾಲ ಕೊಟ್ಬಿಟ್ಟಿರ್ತಾಳೆ. ಈ ಕಡೆ ಬಡ್ಡಿನೂ ಕೊಟ್ಟಿರೋದಿಲ್ಲ, ಸಾಲನೂ ಕೊಟ್ಟಿರೋದಿಲ್ಲ. ತುಂಬ ಕಣ್ಣೀರು ಹಾಕ್ತಾ ಇರ್ತಾಳೆ. ಯಾಕಂದರೆ ಇರೋ ಬರೋ ಕಾಸೆಲ್ಲ ನಾನು ಏನೋ ಅವರು ತುಂಬ ತೊಂದರೆ ಆಗಿದೆ, ಕಷ್ಟದಲ್ಲಿದ್ದೀನಿ ಅಂತ ತಿಳಿಸಿದ್ದಕ್ಕೆ ನಾನು ಕೊಟ್ಟೆ. ಈಗ ನೋಡಿದ್ರೆ ನನಗೆ ಅವರು ತುಂಬ ಸತಾಯಿಸ್ತಾ ಇದ್ದಾರೆ, ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ತುಂಬ ನೋವಲ್ಲಿದ್ದೀನಿ ಅಂತಂದ್ಬಿಟ್ಟು ಬಾಬಾರ ಒಂದು ಫೋಟೋ ಮುಂದೆ ಕೂತ್ಕೊಂಡು ಅಳ್ತಾ ಇರ್ತಾಳಂತೆ, ಅವ್ರ ಮನೆಯಲ್ಲೇ ಇಟ್ಕೊಂಡು ಸ್ನೇಹಿತರೆ. ಆ ತಾಯಿ ಯಾವಾಗಲೂ ಅಂದರೆ ಬಾಬಾರವರ ವಿಭೂತಿ ಕೂಡ ಜೊತೆಯಲ್ಲೇ ಇರುತ್ತೆ. ಯಾರು ಬಾಬಾರವರನ್ನು ಆರಾಧನೆ ಮಾಡ್ತೀರಾ, ಅವ್ರ ಫೋಟೋ ಇಟ್ಕೊಂಡಿರ್ತೀರ, ವಿಗ್ರಹ, ಅವ್ರ ವಿಭೂತಿಯನ್ನು ತಪ್ಪದೇ ಇಟ್ಕೊಂಡಿರ್ತೀರ, ಆ ವಿಭೂತಿಯಲ್ಲಿ ಒಂದು ಪರಿಹಾರ ಮಾಡ್ಕೊಳ್ಬೇಕು ಅಂತ ಒಂದು ಸೂಚನೆ ಅನ್ನೋದು ಆ ತಾಯಿಗೆ ಸಿಗುತ್ತಂತೆ. ಆ ಒಂದು ಸೂಚನೆ ಯಾವ ರೀತಿ ಇದೆ ಅಂದರೆ ತುಂಬ ಆಶ್ಚರ್ಯಕರವಾಗಿ ವಿಭೂತಿಯನ್ನು ಆ ತಾಯಿ ಭಕ್ತಿಯಿಂದ ಬೇಡಿಕೊಂಡು ಒಂದು ಗ್ಲಾಸಲ್ಲಿ, ನೀವು ಗಂಗಾಜಲನಾದರೂ ಮನೆಯಲ್ಲಿ ಪೂಜೆಗೆ ಇಟ್ಕೊಂಡಿದ್ರೆ ತಗೊಳ್ಬಹುದು, ಅಥವಾ ರೋಸ್ ವಾಟರ್ ತಗೊಳ್ಳಿ, ಅಥವಾ ಶುದ್ಧವಾದ ನೀರು ಮನೆಯಲ್ಲೇ ಇರುತ್ತೆ, ಆ ನೀರನ್ನು ನೀವು ಚೆನ್ನಾಗಿರುವಂಥ ಒಂದು ಲೋಟದಲ್ಲಿ ತಗೊಂಡು ಸ್ವಲ್ಪ ವಿಭೂತಿಯನ್ನು ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಸ್ನೇಹಿತರೆ, ಯಾವಾಗಲೂ ಅಷ್ಟೇ ನಿಮಗೇನಾದರೂ ಸಡನ್ನಾಗಿ ಆರೋಗ್ಯದಲ್ಲಿ ಏರುಪೇರಾದಾಗ, ದುಡ್ಡಿನ ಅವಶ್ಯಕತೆ ಆದಾಗ, ಮನಸ್ಸಿಗೆ ತುಂಬ ದುಃಖವಾದಾಗ, ಯಾರೋ ನಮಗೆ ನೋವು ಕೊಡ್ತಾ ಇದ್ದಾರೆ ಅನ್ನುವಾಗ, ಏನೇ ಕಿರುಕುಳಕ್ಕೆ ಒಳಗಾದಾಗ ಈ ಪರಿಹಾರನ ನೀವು ಯಾವುದಕ್ಕೋಸ್ಕರನಾದ್ರೂ ಮಾಡ್ಕೊಳ್ಬಹುದು. ಬಾಬಾ ಮಾತ್ರ ನಮ್ಮ ಜೊತೆನೇ ಇರ್ತಾರೆ. ಈ ಪರಿಹಾರ ನೀವು ಮಾಡಿಕೊಂಡಾಗ ನಿಮಗೆ ಅದು ಅರ್ಥ ಆಗುತ್ತೆ. ಆ ಲೋಟದಲ್ಲಿ ನೀವು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಆ ಮನೆ ತುಂಬ ಹಾಕ್ಕೊಳ್ಬಹುದು. ಆ ತಾಯಿ 6 ಲಕ್ಷ ಸಾಲ ಕೊಟ್ಟು ಎಣಗಾಡ್ಬಿಟ್ಟಿರ್ತಾಳೆ. ಆಗ ಒಂದು ನಂಬಿಕೆಯಿಂದ ಬಾಬಾರವರ ಪಾದದ ಹತ್ತಿರ ಇರುವ ಒಂದು ವಿಭೂತಿಯನ್ನು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟಿದ್ದೆ ಮನೆ ತುಂಬ ಪ್ರೋಕ್ಷಣೆ ಮಾಡ್ತಾಳಂತೆ. ಸ್ವಲ್ಪ ಸ್ವಲ್ಪನೇ ಪ್ರೋಕ್ಷಣೆ ಮಾಡಿ ಆ ತಾಯಿ ಭಕ್ತಿಯಿಂದ ಬೇಡ್ಕೊಂಡಾಗ ಏನು ಮಾರನೇ ದಿನ, ಅಂದರೆ ಅವರು ಎಷ್ಟು ಕಿರುಕುಳ ಕೊಡ್ತಾಯಿದ್ರು, ದುಡ್ಡು ವಾಪಸ್ಸೇ ಕೊಡಲ್ಲ ಅಂತಂದ್ಬಿಟ್ಟು, ಅಂಥವರು ಹುಡುಕೊಂಡು ಬಂದು, ತಾಯಿ ನಾನು ನಿನ್ನ ದುಡ್ಡು ವಾಪಸ್ ಕೊಟ್ಬಿಡ್ತೀನಮ್ಮ, ಏನೋ ನಾನು ಮಾಡಿರೋ ತಪ್ಪೋ ಗೊತ್ತೋ ಗೊತ್ತಿಲ್ಲದೋ ಕ್ಷಮಿಸಿ ಬಿಡು ಅಂತಂದ್ಬಿಟ್ಟು ಕೇಳಿಕೊಂಡು ಒಂದು ಸಮಾಧಾನ ಮಾಡಿ ಆ ತಾಯಿಯನ್ನು ಅವರು ವಾಪಸ್ ಹೋಗ್ತಾರಂತೆ. ಅಂದರೆ ದುಡ್ಡು ವಾಪಸ್ ಕೊಡ್ತೀವಿ, ಅಷ್ಟೊತ್ತುವರೆಗೂ ಅವರು ದುಡ್ಡೇ ಕೊಡಲ್ಲ ಅಂತಂದ್ಬಿಟ್ಟು ಎಷ್ಟೊಂದು
ಕಿರುಕುಳ ಕೊಡ್ತಾಯಿದ್ರು, ಎಷ್ಟು ನೋವು ಕೊಡ್ತಾಯಿದ್ರು. ಒಂದು ಭರವಸೆಯ ಮಾತು ಅನ್ನೋದು ನಮ್ಮ ಜೀವನ ನಿಜವಾಗ್ಲೂ ಒಂದು ಶಕ್ತಿಯಾಗಿ ನಿಂತ್ಕೊಳ್ಳೋದಕ್ಕೆ ಮತ್ತು ನಾವು ಗಟ್ಟಿಯಾಗಿ ನಿಂತ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಆಗ ತಾಯಿಗೆ ಸ್ವಲ್ಪ ಧೈರ್ಯ ಬರುತ್ತಂತೆ. ಅಪ್ಪ ಕೊಡೋದೇ ಇಲ್ಲ ಅನ್ನೋರು ಕೂಡ ಮನೆ ಹತ್ರ ಹುಡ್ಕೊಂಡು ಬಂದು ಕೊಡ್ತೀವಿ ಅಂತ ಹೇಳಿದ್ರು. ನಂಗೆ ಅದೇ 1 ಕೋಟಿ ರೂಪಾಯಿ ಅಂತಂದ್ಬಿಟ್ಟು ಆ ತಾಯಿ ಅಂದ್ಕೊಂಡು ಸಮಾಧಾನ ಪಡ್ಕೊಂಡಿದ್ಲಂತೆ. ಅವ್ರು ಬರೀ ಮಾತಿಗೆ ಮಾತ್ರ ಹೇಳಿಲ್ಲ, ಆಮೇಲೆ ಬಂದು ಆ ದುಡ್ಡನ್ನು ಅವರು ನಿಜವಾಗ್ಲೂ ವಾಪಸ್ ತಂದು ಕೊಟ್ರಂತೆ. ಎಷ್ಟು ಆಶ್ಚರ್ಯ ಅಂತಲೂ ಅನಿಸ್ಬಹುದು ನಮಗೆ. ಆದರೆ ಸ್ನೇಹಿತರೆ, ನಾವು ಎಲ್ಲ ಕೈ ಬಿಟ್ಟು ನಾವೇ ನಮ್ಮ ಕೈಯಾರ ತೊಳ್ಕೊಂಡ್ಬಿಟ್ರು ಇನ್ನಿದು ಯಾವುದು ಸಾಧ್ಯ ಆಗಲ್ಲ, ಇಷ್ಟೇ ಬಿಡಿ ಅಂತ ನಾವು ನಮ್ಮ ಜೀವನದಲ್ಲಿ ಒಮ್ಮೆ ಹಿಂತಿರುಗಿ ನೋಡಿ, ಏನಾದರೂ ಈ ರೀತಿ ಘಟನೆಗಳು ನಡೆದಾಗ ಎಷ್ಟೋ ಬಿಟ್ಬಿಟ್ಟಿರ್ತೀವಿ, ಅದು ಮತ್ತೆ ಚಿಗುರೊಡೆದು ನಮ್ಮ ಜೀವನದಲ್ಲಿ ಒಂದು ಚೈತನ್ಯ ಅಂತ ತುಂಬಿರುತ್ತೆ. ನಮ್ಮ ಬಾಳು ಹಸಿರಾಗಿ ಮಾರ್ಪಾಡಾಗುತ್ತೆ. ಅಷ್ಟು ಶಕ್ತಿದಾಯಕವಾದ ಪರಿಹಾರ. ಅದಕ್ಕೆ ನಿಮಗೇನಾದರೂ ಆರೋಗ್ಯ ಸಮಸ್ಯೆ ಇದ್ದರೂ, ಕಷ್ಟದ ಪರಿಸ್ಥಿತಿ ಇದ್ದರೂ, ಸಾಲ ತಗೊಂಡಿದ್ರು, ಸಾಲ ಮಾಡಿದ್ರು, ಅಥವಾ ಸಾಲ ನೀವು ಇನ್ನೊಬ್ಬರಿಗೆ ಕೊಟ್ಟಿದ್ರು, ಏನಕ್ಕೆ ಆಗಿರಬಹುದು, ಭಕ್ತಿಯಿಂದ ಬಾಬಾರವರ ಒಂದು ವಿಭೂತಿಯನ್ನು ಸ್ವಲ್ಪ ನೀವು ಲೋಟದಲ್ಲಿ ಮಿಕ್ಸ್ ಮಾಡಿಬಿಟ್ಟಿದ್ದೆ ಕೇಳ್ಕೊಳ್ಳಿ. ಒಂದು ಭಕ್ತಿ ಇರಬೇಕು ಅಷ್ಟೇ ಸ್ನೇಹಿತರೆ. ಆ ಭಕ್ತಿ ಶ್ರದ್ಧೆ ಇದ್ದರೆ ತಪ್ಪದೆ ಗುರಿಯನ್ನು ಮುಟ್ಟೋದಕ್ಕೆ ನಾವು ತಲುಪ್ತೀವಿ. ಅಂದರೆ ಗುರಿಯನ್ನು ನಾವು ಮುಟ್ತೀವಿ. ಮನೆ ತುಂಬ ನೀವು ಪ್ರೋಕ್ಷಣೆ ಮಾಡಿ ಒಂದು ಬದಲಾವಣೆ ಯಾವ ಥರ ಆಗುತ್ತೆ, ಕಷ್ಟಗಳು ಯಾವ ಥರ ಕರಗೋಗುತ್ತೆ ಮಂಜಿನ ಥರ ಅಂತಂದ್ಬಿಟ್ಟು ನೀವು ಇದನ್ನು ನೋಡಬಹುದು. ಇಷ್ಟು ಸುಲಭವಾದ ವಿಧಾನವನ್ನು ಗುರುವಾರ ಕೂಡ ಮಾಡ್ಕೊಳ್ಬಹುದು. ಗುರುವಾರ ಬಂದು ಬಾಬಾರವರಿಗೆ ತುಂಬ ಶಕ್ತಿದಾಯಕವಾದ ಪ್ರೀತಿಕರವಾದ ದಿನ. ಆ ದಿನ ಏನಾದರೂ ನೀವು ಈ ಪರಿಹಾರನ ಮಾಡ್ಕೊಂಡ್ಬಿಟ್ರೆ ಮಾತ್ರ ಅದು ಇನ್ನಷ್ಟು ಶಕ್ತಿ ಚೈತನ್ಯ ತುಂಬುತ್ತೆ. ಇಲ್ಲ ಕೈಗೆ ನಾವು ಮಾಡ್ಕೊಳ್ಬಹುದಾ ಅಂತ, ಆದರೆ ನೀವು ಇದೊಂದು ಕಂಡೀಷನ್ ಇರುತ್ತೆ. ಯಾವಾಗ ಅಂದರೆ ನಾನ್ ವೆಜ್ ಏನಾದರೂ ತಿಂದಿದ್ರೆ ಆ ಸಮಯದಲ್ಲಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಅಕಸ್ಮಾತ್ ಇನ್ನೇನಾದರೂ ಸೂತಕದ ಸಮಯ ಸಂದರ್ಭ ಆ ಥರ ಏನಾದರೂ ಇದ್ದರೂ ಕೂಡ ಆ ಸಮಯದಲ್ಲೂ ಮಾಡ್ಕೊಳ್ಬೇಡಿ. ಇದನ್ನು ಬಿಟ್ಟು ನೀವು ಬೇರೆ ಸಮಯದಲ್ಲಿ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗುತ್ತೆ. ಬಾಬಾ ಕಾಪಾಡ್ತಾರೆ. ಇಷ್ಟೇ ಸುಲಭವಾದ ವಿಧಾನ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಧನ್ಯವಾದಗಳು.